ಯೂಶ್ವಲಿ ಒಂದು ಥಿಯೇಟರ್ ಮುಂದೆ ಅಥವಾ ಮೇನ್ ಥಿಯೇಟರ್ ಮುಂದೆ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ, ಎಲ್ಲ ಓಕೆ. ಬಟ್ ಸರ್ ಸಿನಿಮಾ ಅಂತ ಬಂದಾಗ ಅವ್ರ ಸೆಲೆಬ್ರಿಟೀಸ್ ಕರ್ನಾಟಕದಲ್ಲಿ ಎಷ್ಟೆಲ್ಲ ಥಿಯೇಟರ್ಸ್ ಇದೆ, ಎಲ್ಲಾದ್ರ ಮುಂದೆ ಬ್ಯಾನರ್ ಇಂದ ಹಿಡಿದು ಲೈಟಿಂಗ್ಸ್, ಅನ್ನ ಸಂತರ್ಪಣೆ, ಪ್ರತಿಯೊಂದು. ರೀಸೆಂಟ್ ಆಗಿ ನಾನು ಮೈಸೂರಲ್ಲಿ ನೋಡಿದ್ದೆ, ದುಡ್ಡಿಂದ ಹಾರ ಮಾಡಿ ಹಾಕಿದ್ದಾರೆ. ಸೊ ಅದು ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಕ್ಕಾಗತ್ತೆ ಅಷ್ಟು ಮಟ್ಟದಲ್ಲಿ ಅವ್ರ ಅಭಿಮಾನನ ಎಷ್ಟು ಮಟ್ಟಕ್ಕೆ ತೋರ್ಸಕ್ಕಾಗತ್ತೆ ಪ್ರತಿಯೊಂದು ವೇಯಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಈ ತರ ಒಂದು ಸೆಲೆಬ್ರೇಷನ್ ನೋಡಿದಾಗ, ಅಭಿಮಾನಿಗಳು ಮಾಡ್ತಿರುವಂತ ಸೆಲೆಬ್ರೇಷನ್ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ನಂಗೆ ಗೊತ್ತಿಲ್ಲ, ಮೇ ಬಿ ಈ ತರ ಇನ್ ರೀಸೆಂಟ್ ಟೈಮ್ಸ್ ಯಾವ ಹೀರೋಗೂ ಒಂದು ಫ್ಯಾನ್ ಬೇಸ್ ಅವರು ಹಿಂಗ್ ಮಾಡ್ತಾರೆ ಅಂತ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಬೇರೆಯವ್ರ ಬಗ್ಗೆ, ಬಟ್ ನನಗೆ ಗೊತ್ತಿಲ್ಲ. ಅಂಡ್ ಈ ತರ ಈಚ್ ಅಂಡ್ ಎವ್ರಿಥಿಂಗ್ ರಚನಾ, ಅವ್ರ ಪೋಸ್ಟರ್ಸ್ ಇರ್ಬೋದು, ಹೋರ್ಡಿಂಗ್ಸ್ ಇರ್ಬೋದು, ಈಚ್ ಅಂಡ್ ಎವ್ರಿ ಸಿಟೀಸ್ ಮತ್ತೆ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಾಗ್ಲಿ, ತಾಲೂಕು ಈ ಕಡೆ ಎಲ್ಲ ಮಾಡ್ತಿರೋದಿದೆ ಅಲ್ಲ, ಲೈಕ್ ಅವ್ರವ್ರ ಕೈಯಲ್ಲಿ ಎಷ್ಟೆಷ್ಟು ಆಗುತ್ತೆ ಅವ್ರವರೇ ಹಾಕೊಂಡು ಅವ್ರವರೇ ಮಾಡ್ತಿದ್ದಾರೆ. ಲೈಕ್ ಇಟ್ಸ್ ನಾಟ್ ಲೈಕ್ ನಾವು ಅವರಿಗೆ ಏನಾದರೂ ದುಡ್ಡು ಕೊಟ್ಟು ಮಾಡಿ ಅಂತ ಹೇಳಿರೋದಾಗ್ಲಿ, ಅಥವಾ ನಾವಾಗ್ಲಿ ಇಷ್ಟು ಕೊಡ್ತೀವಿ, ಇದನ್ನ ಮಾಡಿಸಿ ಅದನ್ನ ಮಾಡಿಸಿ, ನೆವರ್. ನಾನಾಗ್ಲಿ ದರ್ಶನ್ ಆಗ್ಲಿ, ನಾನು ಈ 25 years ಅಲ್ಲಿ ನೋಡಿರೋದ್ರಲ್ಲಿ ದರ್ಶನ್ ಅವರು ಯಾವತ್ತೂ ಅವ್ರ ಅಭಿಮಾನಿಗಳಿಗೆ ಇದನ್ನ ಮಾಡಿ ಅದನ್ನ ಮಾಡಿ ಈ ತರ ಸೆಲೆಬ್ರೇಟ್ ಮಾಡಿ ಅಂತ ನಾನಂತೂ ಹ್ಯಾವ್ ನಾಟ್ ವಿಟ್ನೆಸ್ಡ್. ಅಂದ್ರೆ ನಾನಂತೂ ನೋಡೇ ಇಲ್ಲ ಅದನ್ನ, ಅಂಡ್ ನನಗೆ ಗೊತ್ತೂ ಇಲ್ಲ. ಒಂದ್ ಖುಷಿ ಆಗುತ್ತೆ ಏನು ಅಂತ ಅಂದ್ರೆ, ಅವ್ರಾಗೆ ಅವ್ರ ಕಷ್ಟದ್ದು ಇದನ್ನ ದರ್ಶನ್ಗೋಸ್ಕರ ಹಾಕಿ ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ. ಸೊ ಈ ಕೆಲ್ಸಗಳಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ರಚನಾ.